ಪಾಲಿಕೆ ಅಧಿಕಾರಿಗಳ ವಿರುದ್ಧವೂ ಕೂಡ ಕೆಲವೊಂದಿಷ್ಟು ಆರೋಪ ಇದೆ. ಎಸ್ಪೆಷಲಿ ಈ ಆಸ್ತಿ ತೆರಿಗೆ ವಿಚಾರದಲ್ಲಿ ಅಲ್ಲಿ ತುಂಬ ಸೆಟ್ಲ್ಮೆಂಟ್ಗಳಾಗ್ಬಿಡುತ್ತೆ. ಎಸ್ಪೆಷಲಿ ದೊಡ್ಡವ್ರು ಯಾರು ಕೂಡ ಕಟ್ಟಲ್ಲ ಅನ್ನುವಂಥದ್ದು. ಈ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಇರುತ್ತೆ ಅಥವಾ ಟೆಕ್ ಕಾರಿಡಾರ್ಗಳಿರುತ್ತೆ, ಇವತ್ತಿಗೂ ಕೂಡ ಸಾಕಷ್ಟು ದುಡ್ಡು ಭಾರಿ ಪ್ರಮಾಣದ ಹಣ ಬರಬೇಕು. ಇವತ್ತು ನೋಡ್ರಿ 10,000 ಕೋಟಿ ಟಾರ್ಗೆಟ್ ಕೊಡ್ತೀರಿ, ಕಲೆಕ್ಷನ್ ಆಗೋದು 4,000 ಕೋಟಿ ಮಾತ್ರ. ನೀವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾ ಇದ್ದೀರಿ, ಬಟ್ ಅಧಿಕಾರಿಗಳು ಮತ್ತು ಅದೇ ರೀತಿ ರೂಪೋಲ್ಸ್ಗಳು ಹಾಗೆ ಇಟ್ಕೊಂಡಿದ್ದಾರೆ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಿ? ಅದಕ್ಕೆ ಮಾಡೋಕ್ಕಾಗಬಾರ್ದು ಅಂತಲೇ ಈ ಕೆಲಸ, ಈ ತೀರ್ಮಾನ ಮಾಡ್ತಾಯಿದೆ. ಅದಕ್ಕೆ ಮೊನ್ನೆ 2,200 ಕೋಟಿ ಬಂತು, ಇನ್ನು 3,000 ಕೋಟಿ. ಡೆಲ್ಲಿದು ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಗೊತ್ತಾ ನಿಮಗೆ? ನಾವಾರ 4-5 ಕೋಟಿ ಮೇಲೆ ಕಲೆಕ್ಟ್ ಮಾಡಿದ್ದೀವಿ. ಡೆಲ್ಲಿ ಟ್ಯಾಕ್ಸ್ ಓನ್ಲಿ 2,000 crores. ಐ ಪರ್ಸ್ನಲಿ ಟುಕ್ 15 ಮೆಂಬರ್ ಆಫೀಸರ್ಸ್ ಟು ಬೆಂಗಳೂರು. ಡೆಲ್ಲಿ ಕಾರ್ಪೊರೇಷನಲ್ಲಿ ಹೋಗಿ ಮೇಯರ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಎಲ್ಲ ಆಫೀಸರ್ಸ್ ಎಲ್ಲ ಮಾತಾಡಿದ್ದೀನಿ. ಬರೀ 2,000 ಕೋಟಿ. ಡೆಲ್ಲಿ ಈಸ್ ರನ್ನಿಂಗ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸ್. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಸ್ಪೆಷಲ್ ಪ್ಯಾಕೇಜ್ ಕೊಟ್ಬಿಟ್ಟು ಡೆಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ಬರೀ ನೀವು ನ್ಯೂ ಡೆಲ್ಲಿ ಹೋಗಿ ಬರ್ತೀರಲ್ಲ, ಅಲ್ಲಿ ನೋಡೋಕೆ ಹೋಗ್ಬೇಡಿ, ನೀವು ಓಲ್ಡ್ ಡೆಲ್ಲಿ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ತದೆ ಏನಿದೆ, ಆ ರೋಡ್ ಏನಿದೆ, ಆ ಗುಂಡಿ ಏನಿದೆ, ಅದೇನಿದೆ. ನನ್ನದೇ ಮನೆ ಇದೆಯಪ್ಪ ಸಫ್ದರ್ಜಂಗ್ ಎನ್ಕ್ಲೇವಲ್ಲಿ. ನನ್ನ ಮನೆಗೆ ಹೋಗ್ಬೇಕಾದ್ರೆ ಮೇನ್ ರೋಡಿಂದ 100 ಗುಂಡಿ ಇದೆ, 100 ಮೀಟ್ರಿಗೆ 100 ಗುಂಡಿ ಇದೆ. ಏನು ಮಾಡೋಕ್ಕಾಗಲ್ಲ. ಬಟ್ ಇರಲಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಮಚ್ ಆನ್ ದಟ್. ಸೊ ಹಂಗೆ ವಿ ಹ್ಯಾವ್ ಟೇಕನ್ ಎ ವೆರಿ, ನನ್ನ ಅವಧಿಯಲ್ಲಿ ಏನಾರು ಒಂದು ರಿಫಾರ್ಮ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ಐ ನೀಡ್ ಟೈಮ್. ಜನ ಸಹಕಾರ ಕೊಡ್ತಾ ಇದ್ದಾರೆ. ಈ ಹೊಸ ಕಾರ್ಪೊರೇಷನ್, ದೇರ್ ಆರ್ ಲಾಟ್ ಆಫ್ ಲೀಗಲ್ ಇಶ್ಯೂಸ್ ವಿಚ್ ಪಬ್ಲಿಕ್ ವಿಲ್ ಕ್ವಶನ್ ಆನ್ ದಿ ಕೋರ್ಟ್ ಆಫ್ ಲಾ. ಇರಲಿ, ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ನಾನು ತಪ್ಪು ಮಾಡಿದರೆ ತಿದ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ. ದೆರ್ ಇಸ್ ನಥಿಂಗ್ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್. ಏನು ಐ ಡೋಂಟ್ ಹ್ಯಾವ್ ಎನಿ ಈಗೋ ಇಶ್ಯೂಸ್. ನನಗೆ ಯಾವುದು ಈಗೋ ಅವೆಲ್ಲ ಏನು ತಲೆಯನ್ನು ಕೆಡಿಸ್ಕೋಬೇಕಿಲ್ಲ. ಅಲ್ಟಿಮೇಟ್ಲಿ ಜನಕ್ಕೆ ಅನುಕೂಲ ಆದರೂ ಸಾಕು. ಏನು ತೆಗಿತೀವಿ, ಏನು ವಾಟ್ ಇಸ್ ಪರ್ಮನೆಂಟ್? ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್. ರಾಜಕಾರಣದ ಬಗ್ಗೆ ಮಾತಾಡೋಣ ಸರ್. ಇದುವರೆಗೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ, ಈಗ ರಾಜಕಾರಣದ ಬಗ್ಗೆ ಮಾತಾಡೋಣ ಸರ್. ಡಿ ಕೆ ಶಿವಕುಮಾರ್ ಅಂದರೆ ಎಲ್ಲವನ್ನೂ ಕೂಡ ಅರಗಿಸ್ಕೊಳ್ಳುವಂಥ ಒಂದು ಶಕ್ತಿ ಇದೆ. ಅನೇಕ ವಿಚಾರಗಳಿರ್ಬೋದು, ಅನೇಕ ಸಂದರ್ಭ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಕೆಟ್ಟದಿರ್ಬೋದು, ಎಲ್ಲವನ್ನು ಕೂಡ ನೇರವಾಗಿ ಅರಗಿಸ್ಕೊಂಡಿದ್ದೀರಿ ಸರ್. ಈ ರಾಷ್ಟ್ರಕ್ಕೆ ಇನ್ಫ್ಯಾಕ್ಟ್ RSSನ ಒಂದು ಗೀತೆಯನ್ನು ನೀವು ಹಾಡಿದ್ರಿ ಸದನದೊಳಗೆ. ಅದ್ರ ಬಗ್ಗೆ ಸಾಕಷ್ಟು ದೊಡ್ಡ ಮಾತುಗಳು ಕೂಡ ಕೇಳಿಬಂತು. ಅದಾದಮೇಲೆ ಡಿ ಕೆ ಶಿವಕುಮಾರ್ ಕ್ಷಮೆನೂ ಕೂಡ ಕೇಳಿದ್ದಾರೆ. ಎಲ್ಲವನ್ನೂ ಕೂಡ ಅರಗಿಸಿಕೊಳ್ಳುವಂಥ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ. ಕಾಂಗ್ರೆಸ್ ಮನೆಯ ಒಳಗಿನ ರಾಜಕಾರಣಕ್ಕೆ ಆ ಒತ್ತಡಕ್ಕೆ ಸಿಕ್ಕಿ ಕ್ಷಮೆ ಕೇಳಿದ್ರ? ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು ಸರ್. ಏನಕ್ಕೆ ಹೇಳಿದ್ರಿ, ಯಾಕೆ ಕ್ಷಮೆ ಕೇಳಿದ್ರಿ? ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್. ಕಾಲೇಜಲ್ಲಿದ್ದಾಗ ನಾನೊಬ್ಬ ಸ್ಟೂಡೆಂಟ್ ಲೀಡ್ರಾಗಿ ರಾಜಕೀಯದಲ್ಲಿ ಹುಂಬಿದವನು. ನಾನು ಅಸೆಂಬ್ಲಿ ನಿಂತ್ಕೊಂಡವನು. ನನ್ನ ವಿರುದ್ಧ ABVP ಅವರು ಎಲೆಕ್ಷನ್ ನಿಂತ್ಕೊತಿದ್ರು, ಕಮ್ಯುನಿಸ್ಟ್ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ರು. ಐ ಹ್ಯಾವ್ ಸ್ಟಡಿಡ್ ಆಲ್ ದಿ ಐಡಿಯಾಲಜೀಸ್. ಕಮ್ಯುನಿಸ್ಟ್ ಹೆಂಗಿತ್ತು, ದಳ ಹೆಂಗಿದೆ, BJP ಹೆಂಗಿದೆ, ಅವ್ರ ಇತಿಹಾಸ ಏನು ಎಲ್ಲ ಕೂಡ ಇದೆ. ನನಗೂ ಕೂಡ RSSಸು ಅವ್ರದ್ದು ಇನ್ಸ್ಟಿಟ್ಯೂಷನ್ಸ್ ಕಟ್ತಾ ಇದ್ದಾರೆ. ಚಾಣಕ್ಯ ಯೂನಿವರ್ಸಿಟಿ ಕಟ್ತಾ ಇದ್ದಾರೆ. ನೀವು ಇನ್ನೂ ನೋಡಿಲ್ಲ ಅಂತ ಕಾಣ್ತದೆ. ನಮ್ಮ ಇದಕ್ಕೆ ಮಾಗಡಿ ರೋಡ್ಗೆ ಹೋಗಿ ನೋಡಿ, ಪರಮ್ ಅಂತ ಪ್ರಾಜೆಕ್ಟ್ ಅಂತ 5 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ. ದಿ ಬಿಗ್ಗೆಸ್ಟ್ ಹಾಲ್ ಆಫ್ ಕರ್ನಾಟಕ ಬರ್ತಾ ಇದೆ. ಬಿಗ್ಗೆಸ್ಟ್ ಹಾಲ್ ಆಫ್ ಕರ್ನಾಟಕ. ನಾನು ಹೊರಗಡೆ ಹೋಗಿ ನೋಡಿಲ್ಲ, ಬಟ್ ಐ ನೋ ದಿ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದೀವಲ್ಲ, ನಾವೆಲ್ಲ ಕೊಟ್ಟಿದ್ದೀವಲ್ಲ, ನೋಡಿದ್ವಿ. ಸೊ ಅವ್ರದ್ದೇ ಆದಂಥ ಒಂದು ಕಾನ್ಸೆಪ್ಟ್, ದೇ ಆರ್ ಡೂಯಿಂಗ್ ಇಟ್. ಎಲ್ಲ ಕಡೆನೂ RSS ಸ್ಕೂಲ್ಸ್ ಎಲ್ಲ ಬರ್ತಾಯಿದೆ. ಆ ಸ್ಕೂಲ್ಸ್ ಐಡಿಯಾಲಜಿ ಏನು ಅಂತೆಲ್ಲ ನಮಗೆಲ್ಲ ಗೊತ್ತಿದೆ. ಹಂಗೆ ನಾನು ತಿಳ್ಕೊಂಡಿದ್ದೀನಿ. ನಾನು ಅಶೋಕ್ ಕೇಳಿದೆ, ನೋಡಪ್ಪ ನನಗೂ ಗೊತ್ತಿದೆ ನಿನ್ನ ಪಾರ್ಟಿ, ನಿನ್ನ ಐಡಿಯಾಲಜಿ, ನಿನ್ನ ಬ್ಯಾಕ್ಗ್ರೌಂಡ್ ಅಂತ ಹೇಳಿ ನಾನು ಜಸ್ಟ್ ಒಂದು ಲೈನ್ ಹೇಳಿದ್ನೆ. ಅದು ಪೊಲಿಟಿಕಲಿ ಸ್ವಲ್ಪ ಕೆಲವರೆಲ್ಲ ನನ್ನ ಫ್ರೆಂಡ್ಸು ಅವರು ಇವರೆಲ್ಲ ಅದನ್ನು ಟೀಕೆ ಮಾಡೋಕ್ಕೆ ಶುರು ಮಾಡೋದು, ಕೆಲವು ಅಡ್ವೈಸ್ ಮಾಡೋಕ್ಕೆ ಶುರು ಮಾಡೋದು. ಏನು ನನಗೆ ಯಾರೂ ನಿನ್ನ ಕ್ಷಮಾಪಣೆ ಕೇಳು ಅಂತ ಹೇಳಿಲ್ಲ. ಅನ್ನೆಸೆಸರಿ ಇಟ್ ಈಸ್ ಕಮಿಂಗ್ ಫಾರ್ ಮೀಡಿಯಾಲೆಲ್ಲ ಇಟ್ ವಾಸ್ ಟೇಕಿಂಗ್ ಐ ವಾಂಟ್ ಟು ಕ್ಲೋಸ್ ದಟ್ ಇಶ್ಯೂ. ನಿಮ್ಮ ಪಕ್ಷದ ಒಳಗಡೆ ಇರೋರು ಹೇಳಿದ್ರು, ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ? ವಾಟ್ ಇಸ್ ದ ಕ್ಲಾರಿಟಿ ಯು ವಾಂಟ್ ಟು ಗಿವ್? ಬಿಡಿ ಅವ್ರಿಗೆ ಆಯ್ತು, ಅವ್ರು ಏನೋ ಕೆಲವ್ರು ಅವ್ರಿಗೆಲ್ಲ ಗಾಬರಿ ಆಗ್ಬಿಟ್ಟಿರ್ತಾರೆ. ಅವ್ನು ಯಾರೋ ಕೇಳಿದ್ರೆ, ಏನು BJP ಒಳಗಡೆ ಕಾಲು ಹಾಕ್ಬಿಟ್ಟಿದ್ದೀರಾ ಅಂತ ಕೇಳ್ತಾರೆ. ಹಾಂ, ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ಇಂದಿರಾ ಗಾಂಧಿ ಹೆಸರು ಥಿಯೇಟ್ರ್ ಇಟ್ಟಿದ್ದವು ನಾನು. ಕೇಳಿ ನಮ್ಮ ಊರಲ್ಲಿ ಯಾರು ಹೇಳ್ತಾರೆ. ಇಂದಿರಾಜಿ ಚಿತ್ರಮಂದಿರ ಅಂತ ಇಟ್ಟಿದ್ದೆ ನಾನು. ಇಂದಿರಾ ಗಾಂಧಿ ದಿನ ಅದಕ್ಕೆ ಹೆಸರಿಟ್ಟಿದ್ದೆ. ಪುಟ್ಟರಂಗಪ್ಪ ಅಂತ DC ಇದ್ದರು, ಅವ್ರು ಲೈಸೆನ್ಸ್ ಕೊಟ್ಟಿದ್ದರು. ಸೊ ಹಂಗೆ ನನ್ನದೇ ಆದಂಥ ಕಮಿಟ್ಮೆಂಟ್ ಇದೆ. ಗಾಂಧಿ ಫ್ಯಾಮಿಲಿಗೆ ಕಮಿಟ್ಮೆಂಟ್ ಇದೆ. ಗಾಂಧಿ ಫ್ಯಾಮಿಲಿ, ನಾನು ಜೈಲಲ್ಲಿದ್ದೀನಿ ಅಂತಂದರು ಸೋನಿಯಾ ಗಾಂಧಿ ಬಂದು ನನ್ನನ್ನು ಜೈಲಲ್ಲಿ ನೋಡಿದಂಥವ್ರು. ಆ ಬಾಂಧವ್ಯ ಇದೆ. ರಾಜೀವ್ ಗಾಂಧಿಯವರು ನನ್ನ ಮಂತ್ರಿ ಮಾಡಿದ್ದು, ಬಂಗಾರಪ್ಪನವ್ರು ಇಬ್ಬರು ಸೇರ್ಕೊಂಡು ಮಂತ್ರಿ ಮಾಡಿದ್ದು. ಐ ಹ್ಯಾವ್ ಎ ಕಮಿಟ್ಮೆಂಟ್ ಟು ದಟ್ ಫ್ಯಾಮಿಲಿ. ಇವತ್ತು ನಾನೇನು ಇಲ್ಲಿ ಕೂತಿದ್ದೀನಿ ಅಂತಂದರೆ ಇಟ್ ಈಸ್ ದಿ ಗಾಂಧಿ ಫ್ಯಾಮಿಲಿ. ಇವನ್ ವೆನ್ ಸಿದ್ದರಾಮಯ್ಯ ಡಿಡ್ ನಾಟ್ ಟೇಕ್ ಮಿ ಟು ದಿ ಗೌರ್ಮೆಂಟ್, ಇಟ್ ಈಸ್ ಗಾಂಧಿ ಫ್ಯಾಮಿಲಿ ಅಗೇನ್ ಸೆಡ್ ದಟ್ ನಥಿಂಗ್ ಡಿ ಕೆ ಇರಬೇಕು ಈ ಗೌರ್ಮೆಂಟಲ್ಲಿ ಅಂತೇಳಿ ಪವರ್ ಮಿನಿಸ್ಟರ್ ಮಾಡಿದವರು ಗಾಂಧಿ ಫ್ಯಾಮಿಲಿ.
ಸೊ ಈಗ ಪಾರ್ಟಿ ಪ್ರೆಸೆಂಟ್ ಮಾಡಿರೋರು ಅವರು, ಈಗ ಕುಂಡ್ರಿಸಿರೋರು ಅವರು. ಸೊ ಹಂಗಿರೋಂಥ ಸಂದರ್ಭದಲ್ಲಿ ನನಗೆ ಯಾಕೆ ವೈ ಶುಡ್, ಅದಕ್ಕೆ ಯಾರಿಗೂ ಅನುಮಾನ ಬೇಡ ಅಂತೇಳಿ ಪಾಪ ಯಾಕೆ ನಮ್ಮದು ಬಿಜೆಪಿ ಹೇಳ್ತು 2 ಲೈನ್ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯಿತು ಕಾಂಗ್ರೆಸ್ಸಲ್ಲಿ. ಡಿ ಕೆ ಪೂರ್ತಿ RSS ಗೀತ ಆಡಿದ್ರೆ ಸರ್ಕಾರವೇ ಬಿದ್ದೋಗ್ತಾ ಇತ್ತು ಅಂದರು. ಇರಲಿ, ಕನಸು ಕಾಣ್ಕೊಂಡಿರಲಿ, ಬೀಳ್ತದೆ ಅಂತ ಜೆ.ಎಚ್. ಪಟೇಲ್ ಅನ್ನೋದು ಕತೆ ಹೇಳಿದ್ರು, ಅದು ಯಾವುದೋ ಬೀಜ ಬೀಳ್ತದೆ ಅಂತ ಅವರು ಆಸೆ ಪಟ್ಕೊಂಡಿರಲಿ. ಸರ್, ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ. ಪ್ರಮುಖವಾಗಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥ ಆರೋಪಗಳು ಕೂಡ ನಿಮ್ಮ ಮೇಲೆ ಬರ್ತಾ ಇದೆ. ಅದು ಮದ್ದೂರು ಪ್ರಕರಣ ಇರ್ಬೋದು, ಮೈಸೂರು ಪ್ರಕರಣ ಇರ್ಬೋದು, ಬಾನು ಮುಷ್ತಾಕ್ ಪ್ರಕರಣ ಇರ್ಬೋದು. ಈ ಥರ ಬೆಳವಣಿಗೆಗಳು ಅಂದರೆ ಹಿಂದೂ ಅಥವಾ ಆ್ಯಂಟಿ ಹಿಂದೂ ಅನ್ನುವಂಥ ವಿಚಾರಗಳನ್ನು ಕೂಡ ಸರ್ಕಾರದ ವಿರುದ್ಧ ಹೇಳ್ತೀರಿ. ನೀವು ನೇರವಾಗಿ ಹೇಳಿದಿರಿ, ನಾನೊಬ್ಬ ಬಾರ್ನ್ ಹಿಂದೂ ಪ್ರೌಢ ಹಿಂದೂ ಅನ್ನುವಂಥ ಮಾತನ್ನು ಕೂಡ ನೇರವಾಗಿ ಹೇಳಿದ್ರಿ. ಬಟ್ ಸರ್ಕಾರದ ನಿರ್ಧಾರಗಳು ಎಲ್ಲ ಒಂದು ಕಡೆಗೆ ಹಿಂದೂ ವಿರೋಧಿ ಅಂತ ಅನ್ನಿಸ್ತಾ ಇಲ್ವಾ? ರೀ ಅಲ್ಲಪ್ಪ, ನಾವು ಧಾರ್ಮಿಕ ಇಲಾಖೆ ಇಟ್ಕೊಂಡಿದ್ದೀವಿ, ಅದಕ್ಕೇನು ದುಡ್ಡು ಕೊಡಬೇಕೋ ಕೊಟ್ಟಿದ್ದೀವಿ, ಮಠಗಳಿಗೇನು ಸಹಕಾರ ಕೊಡಬೇಕೋ ಕೊಡ್ತಾಯಿದ್ದೀವಿ. ಎಲ್ಲ ಬದುಕಿನಲ್ಲಿ ರಾಜ್ಯದಲ್ಲಿರೋಂಥ ಎಲ್ಲ ಧಾರ್ಮಿಕವಾದವ್ರಿಗೂ ರಕ್ಷಣೆ ಮಾಡ್ತಾಯಿದ್ದೀವಿ. ಈಗ ಒಂದು ದೇವಸ್ಥಾನ, ಒಂದು ಗುರುದ್ವಾರ, ಒಂದು ಮಠ, ಒಂದು ಚರ್ಚು ಒಂದೇ ಜಾತಿಗೆ ಸೀಮಿತವಾಗಿರ್ತದ? ಆಚರಣೆ ಅವ್ರು ಮಾಡ್ತಾ ಇರ್ಬೋದು. ಎನಿವನ್ ಕ್ಯಾನ್ ಗೋ ಪ್ರೇ ಎನಿವೇರ್. ಏನು ಟಿಪ್ಪು ಸುಲ್ತಾನ್ ಧರ್ಮಸ್ಥಳ ಇದನ್ನು ಅವತ್ತಿನ ಕಾಲದಲ್ಲಿ ದಸರಕ್ಕೆ ಪ್ರೋತ್ಸಾಹ ಕೊಡಲಿಲ್ವಾ? ಟಿಪ್ಪು ಸುಲ್ತಾನ್ ಖಡ್ಗ ಕೊಟ್ಟದನ್ನ ಬಿಸಾಕ್ಬಿಟ್ಟಿದ್ದಾರಾ? ಟಿಪ್ಪು ಹೆಸರಲ್ಲಿ ಆರತಿ ನಡೀತಾ ಇದೆ, ಬಿಸಾಕ್ಬಿಟ್ಟಿದ್ದಾರಾ? ಈಗ ತಿರುಪತಿ ಇತಿಹಾಸ, ನಾನು ತಿರುಪತಿಗೆ TTD ಇದಕ್ಕೆ ಒಂದ್ಸತಿ ಯಾವುದೋ ನಮ್ಮ ಸ್ಟೇಟಿಂದ ಮಾಡೋ ಚೇರ್ಮನ್ ಇದೆ, ಗೋ ಟು ದಿ ಹಿಸ್ಟ್ರಿ ಆಫ್ TTD, ಅಲ್ಲಿ ಒಳಗಡೆ ಏನೇನು ಇದೆ, ಯಾವ ವಿಗ್ರಹ ಇದೆ ಅಂತೇಳಿ ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಐ ಡೋಂಟ್ ವಾಂಟ್ ಟು. ಬಟ್ ಸರ್, ನೀವು ಇದೆಲ್ಲವೂ ಕೂಡ ಹೇಳ್ತೀರಿ, ಧರ್ಮಸ್ಥಳ ವಿಚಾರದಲ್ಲಿ DK ಶಿವಕುಮಾರ್ ಡಿಫೆಂಡ್ ಮಾಡ್ತಾರೆ, ಬಟ್ ಸರ್ಕಾರ ಅವ್ರ ವಿರುದ್ಧ ತನಿಖೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಆರೋಪ ಇದೆ. ಐ ಆಮ್ ಟೆಲಿಂಗ್ ಯು, ದಿ ಡಬಲ್ ಸ್ಟ್ಯಾಂಡರ್ಡ್ ಇಸ್ ವಿತ್ ಬಿಜೆಪಿಯವರು ದ್ವಂದ್ವ ಪಾಲಿಟಿಕ್ಸು. ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೀನಿ, ಏನು ಸುನೀಲ್ ಕುಮಾರ್ ಭಾಷಣ ಮಾಡಿದ 2023 ಏನು ನಮ್ಮ ಪಾರ್ಲಿಮೆಂಟ್ ಮೆಂಬರು ಅಧ್ಯಕ್ಷರಿದ್ದಾರೆ, ಏನು ಭಾಷಣ ಮಾಡಿದ್ದಾರೆ ಧರ್ಮಸ್ಥಳದ ವಿರುದ್ಧ, ಏನು ಸೌಜನ್ಯ ಕೇಸ್ ತೆಗೆದುಕೊಂಡು ಏನೇನು ಮಾತಾಡಿದ್ದಾರೆ ಅಂತೇಳಿ ಯು ಕ್ಯಾನ್ ರಿಲೇಟ್. ಇವತ್ತು ಯಾರು ಮಾತಾಡಲಿಲ್ಲ. ನಾನು ಯಾವಾಗ ಇದೊಂದು ಷಡ್ಯಂತ್ರ ಇದೆ ಅಂತ ಹೇಳಿದ ಮೇಲೆ ಆಗ ಅವ್ರಿಗೆಲ್ಲ ಕಂಪ್ಲೀಟ್ ಅದನ್ನು ಪೊಲಿಟಿಕಲಿ ಇದು ಮಾಡ್ಕೊಂಡು ಏನು ಮರಣೆಗೆ ಹೋಗಿ ಎಲ್ಲ ರಾಜಕಾರಣ ಏನು ಪಾಪ ಇನ್ನು ದಳದವರು ಹೋಗೋರೆ, ಕರ್ಕೊಂಡು ಹೋಗೋರೆ, BJPಯವರು ಹೋಗೋರೆ, ಬೇರೆಯವರು ಹೋಗೋರೆ. ಯಾಕದು? ಇಫ್ ಇಟ್ ಆಲ್ ಎನಿಥಿಂಗ್ ಅವ್ರಿಗೇನಾದ್ರು ತೊಂದರೆ ಆಗಿದೆ ಧರ್ಮಸ್ಥಳದವ್ರಿಗೆ, ಇಟ್ ಈಸ್ ಬಿಕಾಸ್ ಆಫ್ BJP ಆ್ಯಂಡ್ ದಿ RSS. ಏನಾಗಿದೆ ಸರ್ ಷಡ್ಯಂತ್ರ ನಿಮ್ಗೆ ಗೊತ್ತು ಅಂತ ಹೇಳಿದ್ರಿ, ಏನಾಗಿದೆ ಎಕ್ಸಾಕ್ಟ್ಲಿ? ವಾಟ್ ಇಸ್ ದ ಷಡ್ಯಂತ್ರ? ಯಾರು ಅದ್ರ ಹಿಂದೆ ಇರೋರು? ಟಿವಿಲಿ ನೀವೇ ತೋರಿಸ್ತಾ ಇದ್ದೀರಲ್ಲ, ಬೆಳಗ್ಗೆ ಇದ್ರೆ ಎಲ್ಲ ಮುಖಗಳನ್ನೆಲ್ಲ ತೋರಿಸ್ತಾ ಇದ್ದೀರಲ್ಲ, ಅವರೆಲ್ಲ ಯಾರು? ದೇ ಆರ್ ದಿ BJP ಕಾರ್ಯಕರ್ತರು, RSS ಕಾರ್ಯಕರ್ತರು. ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ BJP ಆ್ಯಂಡ್ ದಿ RSS. ಕರ್ಸಬೇಕಾದ್ರೆ ನಿಮ್ಮ ಟಿವಿಗೆ ನನ್ನ ಹತ್ರ ಇರೋ ದಾಖಲೆಗಳನ್ನ ತಂದು ಇಡ್ತೀನಿ, ನಾನು ನಿಮ್ಮ ಮುಂದೆ ಇಡ್ತೀನಿ ನಾನು. ಇಟ್ ಈಸ್ ದೇ. ಸರ್, ಧರ್ಮಸ್ಥಳ ವಿಚಾರದಲ್ಲಿ ಕೆಲವೊಂದಿಷ್ಟು ಮಹಿಳಾ ಸಂಘಟನೆಗಳು ನೇರವಾಗಿ ಸೋನಿಯಾ ಗಾಂಧಿ ಕೂಡ ಪತ್ರ ಬರೆದಿದ್ದಾರೆ. ಅದರಲ್ಲಿ ನಿಮ್ಮ ನಿಲುವಿಗೆ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಸ್ವಲ್ಪ ಸಾಫ್ಟ್ ಆಗಿ ಧರ್ಮಸ್ಥಳ ವಿಚಾರದಲ್ಲಿ ಎನ್ಕ್ವೈರಿಗಿಂತ ಮೊದಲೇ ಜಡ್ಜ್ಮೆಂಟ್ಗೆ ಬಂದುಬಿಟ್ರಿ, ಇದರಲ್ಲಿ ಏನೂ ಹಸ್ತಕ್ಷೇಪ ಇಲ್ಲ, ಯಾರ್ದೋ ಒಂದು ವ್ಯಕ್ತಿದು ಅಥವಾ ಕುಟುಂಬದ್ದು ಅನ್ನುವಂಥ ಮಾತನಾಡಿದ್ದು ಕೂಡ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಈ ಮಹಿಳಾ ಸಂಘಟನೆ ಪತ್ರ ಬರೆದೋರಕ್ಕೆ ಏನು ಹೇಳ್ತೀರಿ ಸರ್? ನೋಡಿಯಪ್ಪ, ದಿನ ನನ್ನ ಮೇಲೆ 100 ಬರೀತಾ ಇರ್ತಾರೆ, 1000 ಬರೀತಾ ಇರ್ತಾರೆ, ಬೈತಾ ಇರ್ತಾರೆ, ಹೊಗಳ್ತಾ ಇರ್ತಾರೆ. ನಿಮ್ಮ ಆಫೀಸ್ ಬಂದು 100 ಫೋಟೋ ಇಡ್ಸ್ಕೋತಾರೆ, ಈಚೆ ಹೋದ ತಕ್ಷಣ ನೀವು ನಾನು ಬೈತಾ ಇರ್ತೀರಿ. ಇವೆಲ್ಲ ಪಾಲಿಟಿಕ್ಸಲ್ಲಿ ಇದ್ದಿದ್ದೆ. ಕಲ್ಲು ಹೊಡಿತಾರೆ, ಮೊಟ್ಟೆನೂ ಹೊಡಿತಾರೆ, ಊನಾರು ಹಾಕ್ತಾರೆ, ಇವೆಲ್ಲ ನಮ್ಗೆ ಇದ್ದಿದ್ದೇ ಇದೆಲ್ಲ. ಏನೊಂದು ಕಾಗದ ಬರೋದ ತಕ್ಷಣ, ರೋಡ್ ಗುಂಡಿ ಇದ್ದ ತಕ್ಷಣ ಪ್ರೈಮ್ ಮಿನಿಸ್ಟರ್ ಕಾಗದ, ಪ್ರೈಮ್ ಮಿನಿಸ್ಟರ್ ಬಣ್ಣ ಕೊಡಲೇಳಿ ದುಡ್ಡನ್ನ, ಆಯ್ತಪ್ಪ ಒಂದು 5,000 ಕೋಟಿ ಕೊಡಿಸಿ ಬೆಂಗಳೂರು ಸಿಟಿಗೆ, ಎಲ್ಲ ಮುಚ್ಚಿಬಿಡೋಣ. ಮಾತಾಡೋ ಗಂಡುಗಳೆಲ್ಲ ಇದ್ದಾರಲ್ಲ ಇಲ್ಲಿ, ಪಾರ್ಲಿಮೆಂಟ್ ಮೆಂಬರು 4 ಜನ ಇಲ್ಲಿದ್ದಾರಲ್ಲ, ತರಿಸಿ ಒಂದು 5,000 ಕೋಟಿ ಬಜೆಟಲ್ಲಿ ಅನೌನ್ಸ್ಮೆಂಟ್ ಮಾಡಿ ದುಡ್ಡು ಕೊಡೋಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ಅವ್ರ ಕೈಲಿ. ಇದೆಲ್ಲ ಸೆಂಟ್ರಲ್ ಮಿನಿಸ್ಟ್ರುಗಳೆಲ್ಲ ಕೊಡಿಸ್ಲೇಳಿ, ಯಾಕೆ ಕೊಡಿಸ್ತಾ ಇಲ್ಲ? ಒಂದಿನ ಕರ್ನಾಟಕ ಬಗ್ಗೆ ಇವನು ನಮ್ಮ ಫಡ್ನವೀಸ್ ಹೇಳ್ತಾ ಇದ್ದಾನೆ, 524 ಅಡಿ ಮೇಲ್ಗಡೆ ಏರಿದ್ರೆ ನಾವು ಸುಪ್ರೀಂ ಕೋರ್ಟ್ ಕೊಂಡೊಯ್ತೀವಿ ಅಂತ ಹೇಳ್ತಾ ಇದ್ದಾನೆ. ಧ್ವನಿನೇ ಇಲ್ಲ ಅಲ್ಲಮಟ್ಟಿ. ಎಲ್ಲೋದ್ರು ಈ BJPಯವರು? ನೀವು ಒಂದಿನ ಅವ್ರ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ಏನಾಗಿದೆ ಈ BJPಯವ್ರಿಗೆ? ಪ್ರೈಮ್ ಮಿನಿಸ್ಟರ್ ಮುಂದೆ ಹೋಗಿ ಒಂದಿನ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ.
How can Fadnavis tell that you will go to the Supreme Court? It is a judgment given by the ಇದು ಜಜ್ಮೆಂಟ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಬೇಕಷ್ಟೇ. ಯಾಕಿನ್ನ BJP ಮೆಂಬರ್ಗಳೆಲ್ಲ MP ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತವ್ರೆ? ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ? ಯಾಕೆ ವಿಜೇಂದ್ರ ಮಾತಾಡ್ತಾ ಇಲ್ಲ? ಯಾಕೆ ನಾರಾಯಣ ಸ್ವಾಮಿ ಮಾತಾಡ್ತಾ ಇಲ್ಲ? ಯಾರ ಇಂಟ್ರೆಸ್ಟು? ಮಾರ್ಕೊಬಿಡ್ತೀವ ನಾವು BJPಗೆ. ವಿ ವಿಲ್ ನಾಟ್ ಅಲೋ. ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೇಳಿ ಸೋಮಣ್ಣನ 5 ಸತಿ ಹೋಗಿದ್ದೆ ನಾನು ಮಿನಿಸ್ಟರ್ ಮೀಟ್ ಮಾಡೋಕ್ಕೆ. 5 ಸತಿ ಇದೇ ವಿಚಾರ ರಿಕ್ವೆಸ್ಟ್ ಮಾಡ್ತೀನಿ, ನೋಟಿಫೈ ಮಾಡಿ ನೀವು ಅಂತ. ಈಗ 16ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದೀವಿ ನಾವು, ಬಿಕಾಸ್ ಆಫ್ ದಿಸ್ ಹೈಟ್ ವಿಚಾರದಲ್ಲಿ ಎಷ್ಟು ಹಣ ಕೊಡಬೇಕು ಅಂತ. ಅವರು 20 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಯಾರು ರೈತರು ಒಪ್ತಾ ಇಲ್ಲ. ನಾವು ಏನಾರು ಮಾಡಿ ಅದಕ್ಕೆ ದುಡ್ಡು ಕೊಡಬೇಕು ಅಂತ ಮಾಡ್ತೀವಿ. ದುಡ್ಡು ಹೆಂಗೆ ಕೊಡಬೇಕು, ಏನು ಎತ್ತ ಅಂತ ದೇರ್ ಆರ್ ಲಾಟ್ ಆಫ್ ಲೀಗಲ್ ಇಶ್ಯೂಸ್. 18-19 ಸಾವಿರ ಜನ ಕೋರ್ಟ್ಗೆ ಹೋಗವ್ರೆ. ಎಲ್ಲ ಅನೌನ್ಸ್ಮೆಂಟ್ ಕೇಳ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ನಾವು ಹೈಟೇ ಮಾಡಬೇಡ ಅಂತಂದ್ರೆ ಈಗ ನಾವು ಬಂಡವಾಳ ಹಾಕ್ಬೇಕು. ಹೈಟ್ ಕೂಡ BJP ಗೌರ್ಮೆಂಟ್ ಹೇಳ್ತದೆ ಅಂದರೆ ದಟ್ ಮೀನ್ಸ್ ಫಡ್ನವೀಸ್ ಒಬ್ಬ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅಂತಂದರೆ ದೇ ಆರ್ ನಾಟ್ ರೆಡಿ ಟು ಅಲೋ ಅಸ್ ಟು ರೈಸ್ ದಿಸ್ ಒನ್. ಬಟ್ ಈಗ ತಿರ್ಗಾ ನಾವು ಅಕ್ವಿಷನ್ ಮಾಡಬೇಕು ಅಂತ ನಮಗೆ ಒತ್ತಡ ಇದೆ. ಸರ್, ಫಡ್ನವೀಸು ಬೆಂಗಳೂರು ಮೆಟ್ರೋ ಸ್ಟೇಷನ್ಸ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಈಗ ಮೆಟ್ರೋ ಸ್ಟೇಷನ್ ಸೆಂಟ್ ಮೇರಿ ಅಂತ ಇಡಬಾರ್ದು ಶಿವಾಜಿನಗರಕ್ಕೆ, ಶಿವಾಜಿ ಹೆಸರು ತೆಗೆದ್ರೆ ಅದು ಅಪಮಾನ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸಿ ಅಗೇನ್ ಇಲ್ಲಿಯ ಬೆಂಗಳೂರು ಬಗ್ಗೆ ಫಡ್ನವೀಸ್ ಮಾತಾಡ್ತಿರೋದ್ರ ಬಗ್ಗೆ DCM ಆಗಿ ಉಸ್ತುವಾರಿಯಾಗಿ ಏನು ಹೇಳ್ತೀರಿ? ಫಡ್ನವೀಸ್ ಫಸ್ಟು ಅವ್ರ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆಯಲ್ಲ, ಶಿವಾಜಿ ಮಹಾರಾಜದು, ಶಿವಾಜಿ ಸ್ಟ್ಯಾಚ್ಯೂದು, ಶಿವಾಜಿ ಇಶ್ಯೂದು, ಫಸ್ಟ್ ಅದನ್ನು ಸರಿ ಮಾಡ್ಕೊಳಕ್ಕೆ ಹೇಳಿ. ನಮ್ಗೆ ಹೋದಾಗ ಕೆಲವರು ಹೆಸರು ಕೇಳ್ತಾರಪ್ಪ, ಹೆಸರು ಇಡಿ ಅಂತ ಕೇಳ್ತಾರೆ, ತಪ್ಪೇನಿದೆ? ಒಂದು ದೊಡ್ಡ ಚರ್ಚ್ ಇದೆ, ಇಡಿ ಅಂತ ಪಾಪ ಅವ್ರು ಭಾವನೆ ಮೇಲೆ ಕೇಳ್ತಾರೆ. ಏನು ಡಿಸಿಷನ್ ತೊಗೊಬಿಟ್ವಾ? ಐ ಆಮ್ ಹಿಯರ್, ಐ ನೋ ವಾಟ್ ಡಿಸಿಷನ್ ಟು ಟೇಕ್, ಹೌ ಟು ಟೇಕ್. ರಿಕ್ವೆಸ್ಟ್ ಮಾಡಿದ ತಕ್ಷಣ ಏನು ಫಡ್ನವೀಸ್ ಏನು ಅವ್ನಿಗೇನು ಬರ್ಕೊಟ್ಬಿಟ್ಟಿದ್ವಾ ನಾವು? ಚೀಫ್ ಮಿನಿಸ್ಟರ್ ಲೆಟಸ್ ಅರ್ಜಿ ಕೊಟ್ಟರು, ವಿಲ್ ಲೆಟಸ್ ಲುಕ್ ಇಟ್ ಅಂತ ಹೇಳಿದೆ. ನಾನು ಅಷ್ಟು ತಕ್ಷಣ ಏನು ಫಡ್ನವೀಸ್ ಜಂಪ್ ಆಗಿ ನಮ್ಮ ತಲೆ ಮೇಲೆ ಬಂದು ಏನು ಬೋರ್ಡ್ ಹಾಕು, ಏನು ಬದಲಾವಣೆ ಮಾಡಿಬಿಡು. ಶಿವಾಜಿನಗರ ಹಿಸ್ಟ್ರಿ ಇಸ್ ದೇರ್. 100 ವರ್ಷದಿಂದ ಶಿವಾಜಿನಗರ ಹುಟ್ಟಾಗಿದೆ. ಶಿವಾಜಿನಗರ ರೈಲ್ವೆ ಸ್ಟೇಷನ್ ಇದೆ, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದೆ, ಶಿವಾಜಿನಗರ ಕ್ಷೇತ್ರ ಇದೆ. ಅದನ್ನು ಹೆಂಗೆ ಚೇಂಜ್ ಮಾಡಿಬಿಡ್ತೀವಿ? ಎಲ್ಲಿ ಚೇಂಜ್ ಮಾಡಿಬಿಡ್ತೀವಿ? ಎಲ್ಲ ಒಂದು ಜಾಗ ಇದ್ದರೆ ಲೆಟಸ್ ಸಿ. ಒಂದು ಮೇರ್ ಇದು, ಒಂದು ಎಲ್ಲರೂ ಒಂದು ಕಡೆ ಒಂದು ಹೆಸರು ಕೊಟ್ಟರೆ ಆಯಿತು, ತಪ್ಪೇನಿದೆ? ಎಲ್ಲರ ಕಡೆ ಕೊಡೋಣ. ವಾಟ್ ಈಸ್ ದೇರ್? ಎಲ್ಲ ಧರ್ಮದವ್ರಿಗೂ ಕೊಡೋಣ. ಈಗ ನಿಮ್ಮ ಹೆಸ್ರಿಗೂ ಒಂದು ಇಡೋಣ. ಬೇಕಾದ್ರೆ ನೀವು ಒಂದು ದುಡ್ಡು ಕೊಟ್ಟರೆ ನಿಮ್ಮದು ಹೆಸರು ಇಡ್ತೀವಿ ನಾವು. ಅದೊಂದು ಪಾಲಿಸಿ ಇಟ್ಕೊಂಡಿದ್ದೀವಿ ನಾವು. ಯಾರು ದುಡ್ಡು ಕೊಡ್ತಾರೆ ಅವ್ರ ಹೆಸರು ಕೂಡ ಇಡ್ತೀವಿ. ಕೆಲವರೆಲ್ಲ ಇಟ್ಕೊಂಡಾರೆ, ಎಂಬೆಸಿ ಇಟ್ಕೊಂಡವ್ರೆ, ಇನ್ನೊಬ್ರು ಇಟ್ಕೊಂಡಿದ್ದಾರೆ. ಇನ್ಫೋಸಿಸ್ ಅವ್ರು ಕೊಟ್ಟರು ಮನೆ, ಇನ್ಫೋಸಿಸ್ ದುಡ್ಡು ಕೊಟ್ಟರು ಮನೆ, PPP ಇನ್ಫೋಸಿಸ್ ಹೆಸರು ಇಟ್ಟಿದ್ವಿ ನಾವು. ವಿಲ್ ಗಿವ್ ನೋ ಪ್ರಾಬ್ಲಮ್. ಇದ್ರ ಜೊತೆಗೆ ಸರ್, ಈ ಕಾಂಗ್ರೆಸ್ ಅವಧಿಯಲ್ಲಿ ಈ ಗಣೇಶನ ಗಲಾಟೆಗಳು ಯಾಕೆ ಪದೇ ಪದೇ ಆಗ್ತಾ ಇದೆ? ಅದು ಬೇರೆ ಬೇರೆ ಕಡೆಗೂ ಕೂಡ ನೀವು ನೋಡ್ತಾ ಇದ್ದೀರಿ. ಈ ಮದ್ದೂರು ಗಲಾಟೆ ಇದ್ರ ಜೊತೆಗೆ ಭಾರಿ ದೊಡ್ಡ ಸುದ್ದಿ ಮಾಡ್ತು. ಇದರ ಜೊತೆಗೆ ಕಳೆದ ಬಾರಿ ಈ ನಾಗಮಂಗಲದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಗಣೇಶ ವಿಸರ್ಜನೆ ವೇಳೆ ಕೂಡ ಗಲಾಟೆಗಳಾಯಿತು. ಸರ್ಕಾರದ ನಿಲುವು, ಸರ್ಕಾರದ ಪಾಲಿಸಿ ಅಥವಾ ಸರ್ಕಾರ ಕೊಡ್ತಾ ಇರುವಂಥ ಕುಮ್ಮಿಕ್ನಿಂದಲೇ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಆರೋಪ ಇದೆ. ಎಲ್ಲ ಪ್ಲ್ಯಾನ್ BJP ಗಲಾಟೆಗಳು. BJPಯವರು ಅಶಾಂತಿ, ಅವ್ರಿಗೇನು ಕೆಲಸ ಇಲ್ಲ, ಏನು ಆರೋಪ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಹುಡುಕಿ ಈ ಎಲ್ಲ ಕೋಮು ಗಲಭೆಗಳನ್ನು ಮಾಡಿ ಕುಚೋದು ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾಡಿ ಜನರಿಗೆ ಹಿಂದೆ ಚಿಕ್ಕಮಗಳೂರಲ್ಲಿ ಹೆಂಗೆ ಶುರುವಾಯಿತು, ಬೇರೆ ಬೇರೆ ಕಡೆ ಹೆಂಗೆ ಶುರುವಾಯಿತು, ಅದರಿಂದ ನಮಗೆ ರಾಜಕೀಯದ ಲಾಭ ಸಿಗ್ತದೆ ಅಂತೇಳಿ ಪಾಪ ಅವರು ಮಾಡ್ತಾಯಿದ್ದಾರೆ. ಇದೆಲ್ಲ ಅವ್ರದ್ದು ಏನು ತಕ್ಷಣ ಓಡೋಗ್ಬಿಡ್ತಾರೆ. ಏನೆಲ್ಲ ಸಂಘಟನೆ ಸೇರಿಕೊಂಡೆಲ್ಲ ಭಂಗ ಮಾಡಲಿಕ್ಕೆ ಎಲ್ಲೆಲ್ಲಿ ಜಾಗಗಳೆಲ್ಲ ಅವೆಲ್ಲ ಕೂಡ. ಸರ್, BJP ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರುವಂಥ ಒಂದು ಧೈರ್ಯ ಏನಿದೆ, ಪರ್ಟಿಕ್ಯುಲರಿ ಒಂದು ಕಮ್ಯುನಿಟಿಗೆ ಅವ್ರು ಕೊಡ್ತಾ ಇರುವಂಥ ಕುಮ್ಮಕ್ಕು ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಕಲ್ತೂರಾಟ ಮಾಡ್ತಿದ್ದಾರೆ ಅವರು ಅಂತ ಆರೋಪ. ನಮಗೆ ಈ ರಾಜ್ಯದಲ್ಲಿರೋಂಥ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಎಲ್ಲರೂ ಕೂಡ ಒಂದೇ. ಇದು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಇದೊಂದು ಸಂವಿಧಾನ, ಇದು ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ. ಇದರಲ್ಲಿ ಯಾವುದು ಬದಲಾವಣೆ ನಮ್ಮದು ಇಲ್ಲ. ಸಾಮಾಜಿಕವಾಗಿ ಎಲ್ಲರೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ.